ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರತ್ನರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ರೇಖಶ್ರಿತಾಯ ಕುಸುಮಾಕರಾನುಗೈರ್ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿಕಾರತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಘೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಅಥಾದ್ಯ ಭಾಗವತೆ ದ್ವಿತೀಯ ಸ್ಕಂಧೆ ದಶಮಃ ಅಧ್ಯಾಯಃ ಪ್ರಾರಭ್ಯತೆ. अस्मिंश्च अध्याये पुराणस्य दश लक्षणानि तेषां विवरणानि च प्रोक्तानि. अत्र सर्गो विसर्गश्च स्थानं पोषणमूतयः इति. तान्येतानि लक्षणानि ब्रह्मरातः शुकाचार्यः विष्णुराताय परीक्षिते प्रोवाच. ಇವತ್ತು ಎರಡನೇ ಸ್ಕಂದದ 10ನೇ ಅಧ್ಯಾಯ, ಕೊನೆಯ ಅಧ್ಯಾಯ, ಅದನ್ನು ನಾವು ನೋಡಬೇಕಾಗಿದೆ. ಶುಕಾಚಾರ್ಯರು ಪರೀಕ್ಷಿತನಿಗೆ ಇದನ್ನು ಬೋಧಿಸಲಿಕ್ಕೆ ತೊಡಗಿದರು. ಪುರಾಣದ 10 ವಿಷಯಗಳು ಏನೇನು ವರ್ಣನೆ ಮಾಡ್ತಾರೆ ಅನ್ನೋದನ್ನೆಲ್ಲ ಅದು ಈ ಹಿಂದಿನ ಅಧ್ಯಾಯದಲ್ಲಿ ಬಂದಿತ್ತು. ಅತ್ರ ಸರ್ಗೋ ವಿಸರ್ಗಶ್ಚ ಅಂತ ಪ್ರಾರಂಭ ಮಾಡ್ತಿದ್ದಾರೆ. ಭಾಗವತ ಮಹಾಪುರಾಣದಲ್ಲಿ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ, ಈ 10 ವಿಷಯಗಳ ಪ್ರತಿಪಾದನೆ ಇದೆ. ಮಹಾತ್ಮರು ಇದನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠನ ಮಾಡ್ತಾರೆ, ಇನ್ನೊಬ್ಬರಿಗೆ ಪ್ರವಚನ ಮಾಡ್ತಾರೆ. 9 ಈ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಈ 9 ತಿಳ್ಕೊಂಡ್ರೆ 10ನೇದಾದಂಥ ಭಗವಂತನನ್ನ ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ ಅಂತ ಮುಂದೆ 7ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ಕೊನೆಗೂ ಪರಮಾತ್ಮನನ್ನು ಅರಿಯುವುದೇ ಬಹಳ ದೊಡ್ಡದು. ಇಲ್ಲಿ ಮುಕ್ತಿ ಬಗ್ಗೆನೂ ಕೂಡ ಬಂದಿದೆ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಬಂದಿದೆ. ಆದರೆ ಎಲ್ಲ ಜನರಿಗೆ, ಎಲ್ಲ ವರ್ಗದ ಸಾಧಕರಿಗೆ ಅಲ್ಲದೆ ಹೋದರೂ ಕೂಡ, ಕೆಲವು ವರ್ಗದ ಸಾಧಕರಿಗಾದರೂ ಕೂಡ ಇನ್ಯಾವ ಪ್ರಯೋಜನ ಸಿಕ್ಕರೂ ಆಯಿತು, ಸಿಗದೇ ಇದ್ರೂ ಆಯಿತು, ಭಗವಂತನನ್ನು ಅರಿಯುವುದೇ ಜೀವನದ ಗುರಿ ಆಗಿರ್ತದೆ, ಆಗಬೇಕು. ಅಕಾಮಃ ಮೋಕ್ಷಕಾಮೋವ ಸರ್ವಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷೋತ್ತಮಂ ಅಂತ ಭಾಗವತವೇ ಹಿಂದೊಂದು ಕಡೆ ಹೇಳಿದೆ. ಬೇರೆ ಯಾವ ಅಪೇಕ್ಷೆ ಇರಲಿ ಬಿಡಲಿ, ಮೋಕ್ಷಕಾಮ, ಮೋಕ್ಷದ ಅಪೇಕ್ಷೆ ಇದ್ದರಾದರೂ ತೀವ್ರೇಣ ಭಕ್ತಿಯೋಗೇನ, ದೊಡ್ಡ ಭಕ್ತಿಯೋಗವನ್ನು ಆಚರಿಸಬೇಕು. ಅದರ ಮೂಲಕ ಪುರುಷೋತ್ತಮನಾದ ಭಗವಂತನನ್ನು ಆರಾಧಿಸಬೇಕು ಅಂತ ಅಲ್ಲಿ ಬಂದಿದೆ.
ಹೀಗೆ 10ನೇದರ ಜ್ಞಾನಕ್ಕಾಗಿ 9ನ್ನು ತಿಳ್ಕೊಳ್ಬೇಕು ಅಂತ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ರಕ್ಷಣಂ ಅಂತ ಅದನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇದರಲ್ಲಿ ಈ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದನ್ನ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆಚಾರ್ಯದ ದೃಷ್ಟಿಕೋನಕ್ಕೆ ಅನುಸಾರವಾಗಿಯೇ ಇದನ್ನೆಲ್ಲ ಹೇಳುವ ಮತ್ತು ಕೇಳುವ ಪ್ರಯತ್ನವನ್ನ ಮಾಡೋಣ. ಭೂತ ಮಾತ್ರೇಂದ್ರಿಯ ಧೇಯಾಂ ಜನ್ಮಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾತ್ ವಿಸರ್ಗ ಪೌರುಷಃ ಸ್ಮೃತಃ ಅಂತ 3ನೇಯ ಶ್ಲೋಕ. ಈ ನಾರಾಯಣನಿಂದ ಈ ಮೊದಲ ಒಂದು ಸೃಷ್ಟಿ ನಡೀತದೆ, ಬ್ರಹ್ಮಾಂಡದ ಸೃಷ್ಟಿ. ಅದಕ್ಕೆ ಸರ್ಗ ಅಂತ ಹೇಳ್ತಾರೆ. ಮಹತ್ತತ್ವದಿಂದ ಆರಂಭಿಸಿ ಪಂಚಭೂತಗಳು, ತನ್ಮಾತ್ರಗಳು, ಇಂದ್ರಿಯಗಳು, ಬುದ್ಧಿ, ಅಹಂಕಾರ ಇವುಗಳೆಲ್ಲದರ ಸಮೇತವಾದ ಬ್ರಹ್ಮಾಂಡದ ಸೃಷ್ಟಿಗೆ ಸರ್ಗ ಅಂತ ಹೇಳ್ತಾರೆ. ಬ್ರಹ್ಮಾಂಡದೊಳಗೆ ಆ ಚತುರ್ಮುಖನ ಸೃಷ್ಟಿ ಏನು ನಡೀತದಲ್ಲ ಅದನ್ನೇ ವಿಸರ್ಗ ಅಂತ ಹೇಳ್ತಾರೆ. ಆ ಚತುರ್ಮುಖ ಬ್ರಹ್ಮನಿಗೆ ಚತುರ್ದಶ ಲೋಕಾತ್ಮಕವಾದಂತಹ ವಿರಾಟ್ ಶರೀರವನ್ನು ಕೊಡುವುದೇ ಆ ವಿಸರ್ಗ ಅಂತ ಅದನ್ನು ಹೇಳ್ತಾರೆ. ಇದನ್ನೇ ಪೌರುಷ ಅಂತ ಕೂಡ ಹೇಳ್ತಾರೆ ಅಂತ ಇದು ಈ 3ನೇ ಶ್ಲೋಕ. ಅದಕ್ಕೆ ಏನು ಅರ್ಥ ಹೇಳ್ತಾರೆ, ಭಾಗವತ ತಾತ್ಪರ್ಯ ಒಂದಿಷ್ಟಿದೆ ಅದಕ್ಕೆ, ಅದನ್ನು ಕೂಡ ಈಗ ಗಮನಿಸೋಣ. ಮಹದಾದ್ಯಂಡ ಪರ್ಯಂತಹ ಸರ್ಗೋ ಅಂಡೇ ಬ್ರಹ್ಮಣಸ್ತುಯ ಅನುಸರ್ಗ ಇತಿ ಪ್ರೋಕ್ತಃ ಪೌರುಷಶ್ಚೇತಿ ಕಥ್ಯತೆ. ಪಂಚಭೂತ ಸಮೂಹೇನ ಜಾತಃ ಪುರುಷ ಉಚ್ಯತೆ. ಬಹುತ್ವಾತ್ ತತ್ರ ಭೂತಾನಾಂ ತಾವತ್ವಾತ್ ತತ್ವಮೇಕಜಂ ಅಂತ ಅಲ್ಲಿ ವ್ಯೋಮ ಸಂಹಿತಾದ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಬೇರೆ ಥರ ವರ್ಣನೆ ಮಾಡಿದ್ದಾರೆ. ಅದಕ್ಕೊಂದು ಸ್ಪಷ್ಟತೆ ಕೊಡುವ ದೃಷ್ಟಿಯಿಂದ ಹೀಗೆ ಹೇಳ್ತಾರೆ. ಮಹತ್ತತ್ವದಿಂದ ಆರಂಭಿಸಿ ಬ್ರಹ್ಮಾಂಡದ ಪರ್ಯಂತದ ಸೃಷ್ಟಿಗೆ ಸರ್ಗ ಅಂತ ಹೀಗೆ ಹೆಸರು. ಆ ಬ್ರಹ್ಮಾಂಡದೊಳಗೆ ಚತುರ್ಮುಖ ಬ್ರಹ್ಮನಿಗೆ ಒಂದು ಶರೀರವನ್ನು ಭಗವಂತ ಕೊಡ್ತಾನೆ. ಅದು 14 ಲೋಕಾತ್ಮಕವಾದ ಶರೀರ, ಅದಕ್ಕೆ ಅನುಸರ್ಗ ಅಂತ ಕರೀತಾರೆ. ಹಾಗೆ ಶರೀರವನ್ನು ಕೊಡುವುದಕ್ಕೆ ಅದಕ್ಕೆ ವಿಸರ್ಗ ಅಂತ ಕೂಡ ಹೇಳ್ತಾರೆ. ಮಹದಾದ್ಯಂಡ ಪರ್ಯಂತಂ ಸರ್ಗ ಅಂಡೇ ಬ್ರಹ್ಮಣಸ್ತುಯ ಸಹ ಅನುಸರ್ಗ. ಅಂಡದೊಳಗೆ ಬ್ರಹ್ಮಾಂಡದೊಳಗೆ ಬ್ರಹ್ಮನಿಗೆ ಒಂದೇನು ಶರೀರ ಸಿಗ್ತದೆ ಅದನ್ನ ಅನುಸರ್ಗ ಅಂತ ಹೇಳ್ತಾರೆ. ಅದಕ್ಕೆ ಪೌರುಷ ಅಂತ ಕೂಡ ಕರೀತಾರೆ. ಪೌರುಷಶ್ಚೇತಿ ಕಥ್ಯತೆ. ಪಂಚಭೂತ ಸಮೂಹೇನ ಜಾತಃ ಪುರುಷ ಉಚ್ಯತೆ ಅಂತ ಮುಂದೆ ಇರೋದಲ್ಲಿ ಪುರುಷ ರೂಪದ ಬ್ರಹ್ಮನ ವಿರಾಟ್ ಸೃಷ್ಟಿ ಇದಾದ್ದರಿಂದ ಅದಕ್ಕೆ ಪೌರುಷ ಅಂತ ಹೀಗೆ ಹೇಳ್ತಾರೆ. ಪುರುಷ ಅಂದರೆ ಪರಮಾತ್ಮನೂ ಹೌದು, ಚತುರ್ಮುಖ ಬ್ರಹ್ಮನೂ ಹೌದು. ಹೀಗೆ ಅವನ ಸೃಷ್ಟಿ ಆದ್ದರಿಂದ ಅದಕ್ಕೆ ಪೌರುಷ ಸೃಷ್ಟಿ ಅಂತ ಕೂಡ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಪಂಚಭೂತ ಸಮೂಹೇನ ಜಾತಃ ಪುರುಷ ಉಚ್ಯತೆ ಅಂತಿದೆಯಲ್ಲ, ಚತುರ್ಮುಖ ಬ್ರಹ್ಮನಿಗೆ ಒಂದು ಶರೀರ ಏನು ಬರ್ತದಲ್ಲ ಅದು ಪಂಚಮಹಾಭೂತಗಳ ಸಮೂಹದಿಂದ ಹುಟ್ಟಿದ್ದು. ಪಂಚಮಹಾಭೂತಗಳ ಪಂಚೀಕರಣದಿಂದ ಹುಟ್ಟಿದ ಆ ಚತುರ್ಮುಖ ಬ್ರಹ್ಮ ಅಥವಾ ಅವನ ಶರೀರ ಅದು ಪುರುಷ ಶರೀರ ಅಂತ ಕಾಣಿಸ್ಕೋತದೆ. ಆದ್ದರಿಂದ ಬಹುತ್ವಾತ್ ತತ್ರ ಭೂತಾನಾಂ ತಾವತ್ವಾತ್ ತತ್ವಮೇಕಜಂ ಅಂತ ಮುಂದೆ ಅಲ್ಲಿರುವ ಶ್ಲೋಕ. ಪಂಚೀಕರಣ ಇಲ್ಲದೇನೆ, ಪಂಚಮಹಾಭೂತಗಳ ಮೇಲಿನ ಇಲ್ಲದೇನೆ ಬ್ರಹ್ಮಾಂಡದ ಹೊರಗೆ ಏನು ಸೃಷ್ಟಿ ಆಗ್ತದಲ್ಲ ಅದಕ್ಕೆ ಪೌರುಷ ಅಂತ ಹೇಳೋದಿಲ್ಲ. ಬ್ರಹ್ಮಾಂಡದ ಒಳಗೆ ಎಲ್ಲ ಕಡೆ ಪಂಚೀಕರಣ ಇರ್ತದೆ. ಇಷ್ಟಾದರೂ ಕೂಡ ಆ ಪಂಚಮಹಾಭೂತದ ಈ ಬ್ರಹ್ಮಾಂಡದ ಒಳಗೆ
ಭೂಮಿ ಅನ್ನುವುದು, ನಾವು ವಾಸ ಮಾಡುವ ಭೂಮಿ ಅಂತನ್ನುವುದು ಇರುವುದು ಪೃಥ್ವಿ ಮಹಾಭೂತದಿಂದ, ನದಿ ಸಮುದ್ರ ಮೊದಲಾದವುಗಳು ಅಪಮಹಾಭೂತದಿಂದ, ಹಾಗೆ ನಾವು ಸೇವನೆ ಮಾಡುವ ಉಪಯೋಗಿಸುವ ಬೆಂಕಿ ಅದು ತೇಜೋ ಮಹಾಭೂತದಿಂದ, ಹೀಗೆಲ್ಲ ಅವು ಹುಟ್ಟುತ್ತವೆ. ಹೀಗೆ ಒಂದೊಂದು ಭೂತದಿಂದಲೇ ಒಂದೊಂದು ಸೃಷ್ಟಿ ಆಗ್ತದೆ. ಬಹುತ್ವಾತ ತತ್ರ ಭೂತಾನಾಂ, ಒಂದು ಯಾವುದೋ ಮಹಾಭೂತ ಒಂದು ಭೂಮಿಯಲ್ಲಿ ಹೆಚ್ಚಾಗಿರ್ತದೆ, ಜಲಮಹಾಭೂತ ನೀರಿನಲ್ಲಿ ಹೆಚ್ಚಾಗಿರ್ತದೆ, ತೇಜೋ ಮಹಾಭೂತ ಅಗ್ನಿಯಲ್ಲಿ ಹೆಚ್ಚಾಗಿರ್ತದೆ. ಈ ಥರ ಅದರಲ್ಲಿ ಒಂದೊಂದು ಗುಣ, ಪೃಥ್ವಿಯಲ್ಲಿ ಕಠಿಣತ ಅನ್ನೋ ಗುಣ ಇರ್ತದೆ, ಶೀತಸ್ಪರ್ಶ ಅನ್ನೋದು ಜಲದಲ್ಲಿರ್ತದೆ, ಉಷ್ಣಸ್ಪರ್ಶ ಅನ್ನೋದು ತೇಜಸ್ಸಿನಲ್ಲಿರ್ತದೆ, ವಾಯುವಿನಲ್ಲಿ ಆಕಾಶದಲ್ಲಿ ಶಬ್ದ ಇರ್ತದೆ, ವಾಯುವಿನಲ್ಲಿ ಒಂದು ಸಮಶೀತೋಷ್ಣ ಸ್ಪರ್ಶ ಇರ್ತದೆ. ಹೀಗೆಲ್ಲ ಅಲ್ಲಿ ಬೇರೆ ಬೇರೆ ಥರದ ಗುಣಗಳ ಆಧಿಕ್ಯದಿಂದ, ಗುಣಗಳ ಪ್ರಧಾನತೆಯಿಂದ ಆಯಾ ಮಹಾಭೂತವನ್ನು ವರ್ಣಿಸ್ತಾರೆ. ಮುಂದೆ ಸ್ಥಾನ ಅಂತಿದೆ. ಸ್ಥಾನ ಅಂದ್ರೂ ಸ್ಥಿತಿ ಅಂದ್ರೂ ಅದಕ್ಕೆ ಅರ್ಥ ಒಂದೇ. ಸ್ಥಿತಿರು ವೈಕುಂಠ ವಿಜಯ ಅಂತ ಭಾಗವತ ಶ್ಲೋಕದಲ್ಲಿದೆ. ವೈಕುಂಠ ಅಂದರೆ ವೈಕುಂಠ ಶಬ್ದವಾಚ್ಯನಾದ ಭಗವಂತ ಏನು ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆ ಇತ್ಯಾದಿಗಳನ್ನು ಮಾಡ್ತಾನೆ, ಅದಕ್ಕೆ ಸ್ಥಿತಿ ಅಂತ ಹೇಳಬೇಕು. ಅದು ಅಲ್ಲಿರುವಂಥ ವರ್ಣನ. ಮತ್ತು ಪೋಷಣ ಅಂತಿದೆ. ಅವನ ಅನುಗ್ರಹಕ್ಕೆ, ಭಗವಂತ ತನ್ನ ಭಕ್ತರಿಗೆ ಏನು ಅನುಗ್ರಹ ಮಾಡ್ತಾನೆ ಅದನ್ನೇ ಪೋಷಣ ಅಂತ ಹೀಗೆ ಹೇಳೋದು. ಮನ್ವಂತರಾಣಿ ಸದ್ಧರ್ಮ, ಬೇರೆ ಬೇರೆ ಮನ್ವಂತರಗಳಲ್ಲಿ ಧಾರ್ಮಿಕರು ಏನು ಕ್ರಿಯೆಗಳನ್ನು ಮಾಡ್ತಾರೆ ಅದಕ್ಕೆ ಧರ್ಮಗಳು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಮನ್ವಂತರ ಅಂದರೆ ಧರ್ಮಾಚರಣ. ಬೇರೆ ಬೇರೆ ಮನ್ವಂತರಗಳಲ್ಲಿ ಸಾಧಕರು ಮಾಡುವಂಥ ಧರ್ಮಾಚರಣೆಗಳಿಗೆ ಮನ್ವಂತರ ಅಂತಾರೆ. ಮುಂದೆ ಊತಿ ಅಂತಿದೆ. ಜೀವರ ಅನಾದಿ ಕರ್ಮಗಳು ಮತ್ತು ಸಂಸ್ಕಾರಗಳು, ಜೀವಗತಾನಿ ಕರ್ಮಾಣಿ ವಾಸನಾಶ್ಚ ಅಂತ ಯಾದವಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಊತಯ ಕರ್ಮವಾಸನಾ ಅವತಾರಾನುಸರಿತಂ ಹರೇಃ ಚ ಅಸ್ಯ ಅನುವರ್ತನಂ ಪುಂಸಾಂ ಈಶಕಥಾ ಪ್ರೋಕ್ತಾ ನಾನಾ ವ್ಯಾಖ್ಯೋಪಬ್ರಹ್ಮಿತಾ ಅಂತ 5ನೇ ಶ್ಲೋಕ. ಅಲ್ಲಿ ಈಶಾನುಕಥಾ ಅಂತ ಇದೆ. ಈಶಾನುಕಥಾ ಅಂದರೆ ಭಗವಂತನ ಚರಿತ್ರೆಗಳು ಮತ್ತು ಭಾಗವತರ ಚರಿತ್ರೆಗಳು, ಇದಕ್ಕೆಲ್ಲದಕ್ಕೂ ಸೇರಿ ಈಶಾನುಕಥಾ ಅಂತ ಹೇಳ್ತಾರೆ. ಅದರಲ್ಲೇ ಅನೇಕ ಕಥೆಗಳು, ಉಪಕಥೆಗಳು ಇವೆಲ್ಲ ಬರಬಹುದು. ಇದನ್ನು ಈಶಾನುಕಥಾ ಅಂತ, ಈಶಕಥಾ ಅಂತ ಹೇಳ್ತಾರೆ. ಅಲ್ಲಿಗೆ 5ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಗೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.